ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಿನ್ನೆ ಹಾಕಿದಂತಹ ವಿಡಿಯೋಗಳಿಗೆ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಕಮೆಂಟ್ ಅನ್ನ ಮಾಡಿದ್ದೀರಾ. ಸೊ ಅದರಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಡಿಬಿಟಿ ಒಂದು ಆಪ್ ಅಲ್ಲಿ ನಾವು ಚೆಕ್ ಮಾಡಿದ್ರು ಕೂಡ ಅಲ್ಲಿ ಹಣ ಯಾವಾಗ ಬಿಡುಗಡೆ ಆಗಿದೆ ಅನ್ನೋದು ಮಾತ್ರ ತೋರಿಸ್ತಾ ಇದೆ ಅಂತ ಕೆಲವೊಂದು ಫಲಾನುಭವಿಗಳು ಕಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಇನ್ನ ಒಬ್ರು ಕೇಳಿದ್ದಾರೆ, ಈ ಒಂದು ಗೃಹಲಕ್ಷ್ಮಿ ಕಡೆಯಿಂದ ಲೋನ್ ಅಂತ ಕೊಡ್ತಿದ್ರು ಅಲ್ವಾ, ಸೊ ಯಾವಾಗಿಂದ ಕೊಡ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಕೂಡ ಕೇಳಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ನಂತರ ಇಲ್ಲಿ 30ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಸೊ ನಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತ ಅತಿ ಹೆಚ್ಚು ಕಮೆಂಟ್ಗಳು ಬರ್ತಾ ಇದೆ. ಇದ್ರ ಜೊತೆಗೆ 29 ಕೂಡ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಬನ್ನಿ ಎಲ್ಲದ್ರ ಬಗ್ಗೆನೂ ಕೂಡ ಮಾತಾಡೋಣ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ. ಸೊ ಅಂತವ್ರಿಗೆ ಹೇಳೋದಾದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ನಿಮಗೆ ಕೊನೆಯ ಹಂತದಲ್ಲಿ ಏನು ಒಂದು 20 to 30% ಫಲಾನುಭವಿಗಳನ್ನ ಉಳಿಸ್ಕೊಳ್ತಾರೆ ಅಲ್ವಾ. ಸೊ ಅವ್ರಿಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಇದುವರೆಗೂ ಕೂಡ ಕ್ಲಿಯರ್ ಮಾಡಿಲ್ಲ. ಅತಿ ಹೆಚ್ಚು ಫಲಾನುಭವಿಗಳು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂತವರು ತುಂಬಾನೇ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಏನಂತ ಅಂದ್ರೆ ಸರ್ಕಾರ ಬಿಡುಗಡೆ ಮಾಡಿದ್ರೆ ತಾನೇ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗೋದು. ಬಿಡುಗಡೆ ಮಾಡ್ತೀವಿ ಅಂತ ಏನೋ ಹೇಳ್ಬಿಟ್ರು ಲಾಸ್ಟ್ ವೀಕ್, ಬಟ್ ಇದುವರೆಗೂ ಕೂಡ ಬಿಡುಗಡೆ ಆಗಿದೆ. ಸೊ ನಾವು ನಿನ್ನೆ ಅಥವಾ ಇವತ್ತು ಅಥವಾ ಮೊನ್ನೆ ರಿಸೀವ್ ಮಾಡ್ಕೊಂಡ್ವಿ ಅಂತ ಕಮೆಂಟ್ ಮಾಡುವಂತ ಫಲಾನುಭವಿಗಳು ಯಾರು ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಗೆ ಅರ್ಥ ಆಗುತ್ತೆ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದಾರಾ ಇಲ್ವೋ ಅನ್ನೋದೇ ಡೌಟ್ ಇರುವಂತದ್ದು. ಸೊ ಅದ್ರ ಬಗ್ಗೆ ಎಲ್ಲೂ ಕೂಡ ಅಪ್ಡೇಟ್ಗಳು ಬರ್ತಾ ಇಲ್ಲ. ಹಾಗಾಗಿ ಹೇಳ್ತಿರುವಂತದ್ದು ಸ್ವಲ್ಪ ವೆಯ್ಟ್ ಮಾಡಿ. 30ನೇ ಕಂತಿನ ಹಣ ಏನ್ ಬಿಡುಗಡೆ ಮಾಡ್ತಾರೆ, ಸೊ ಅವಾಗ ಏನಾದ್ರೂ ನಿಮಗೆ ಬಿಡುಗಡೆ ಮಾಡಿದ್ರು ಕೂಡ ಮಾಡಬಹುದು. ಎಸ್ಪೆಷಲಿ ಇವಾಗ ನೋಡಿದಿರಾ ಸಿಎಂ ಸ್ಥಾನಕ್ಕೆ ಅವ್ರ ಮಧ್ಯೆನೇ ಜಟಾಪಟಿ ನಡೀತಾ ಇರುವಂತದ್ದು. ಸೊ ಇದ್ರ ನಡುವೆ ಇಲ್ಲಿ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ಬಿಡುಗಡೆ ಆದಾಗ ನಿಮ್ ಖಾತೆಗಳಿಗೆ ಬರುತ್ತೆ. ಸೊ ನೀವೇನೇ ಕಮೆಂಟ್ ಮಾಡಿ ನಮಗೆ ತಿಳಿಸ್ಕೊಡ್ತೀರಾ. ಸದ್ಯಕ್ಕೆ ಯಾರು ಕೂಡ ಹಣ ರಿಸೀವ್ ಮಾಡ್ಕೊಂಡ್ವಿ ಅಂತ ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇಲ್ಲ. ಸೊ ನೀವು ಕೂಡ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ 30ನೇ ಕಂತಿನ ಬಗ್ಗೆ ಅತಿ ಹೆಚ್ಚು ಫಲಾನುಭವಿಗಳು ಇದು ವಿಚಾರಿಸ್ತಾ ಇದ್ದೀರಾ ಹಣ ಜಮಾ ಆಗಿಲ್ಲ ಅಂತ. ಸೊ ಪ್ರತಿ ವಿಡಿಯೋದಲ್ಲೂ ಲಾಸ್ಟ್ 4 ಡೇಸ್ ಇಂದನೂ ಕೂಡ ಹೇಳ್ತಾ ಇದ್ದೀನಿ, ಪ್ರಕ್ರಿಯೆ ಮಾತ್ರ ಶುರು ಆಗಿದೆ. ಸೊ ಇವತ್ತಿಂದ ನೋಡ್ಬೇಕು. ಇವತ್ತು ಆಲ್ರೆಡಿ ಮೇ 1ನೇ ತಾರೀಕು ಆಗಿರೋದ್ರಿಂದ ಸೊ ಇವತ್ತಿಂದ ಏನಾದ್ರೂ ಇದಕ್ಕೊಂದು ಚಾಲನೆಯನ್ನ ನೀಡ್ತಾರಾ, ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಹಣವನ್ನ ಬಿಡುಗಡೆ ಮಾಡ್ತಾರಾ ಅನ್ನೋದನ್ನ ಸೊ ನಾವು ಕಾದು ನೋಡಬೇಕಾಗಿದೆ. ಈ ಒಂದು ವೀಕ್ ಅಲ್ಲಿ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಟ್ರಯಲ್ ಟೆಸ್ಟ್ ಅನ್ನ ಮಾಡ್ಬಿಟ್ಟು ಆನಂತರ ಮೊದಲನೇ ಹಂತದ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರಾ ಅಂತ ಸೊ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಬಂತು ಅಂತ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗೆ ಬರುತ್ತೆ. ಸೊ ಅದೆಲ್ಲ ಏನ್ ನೆಸೆಸಿಟಿ ಇಲ್ಲ, ಬಟ್ ಏನಾದ್ರೂ ಹಣ ಜಮಾ ಆಯ್ತು ಅಂದ್ರೆ ಕನ್ಫರ್ಮ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ತಲೆ ಕೆಡಿಸ್ಕೋಬೇಡಿ. ಸೊ ನಾವು ಇರೋದೇ ನಿಮಗೆ ವಿಡಿಯೋ ಮಾಡಿ ತಿಳಿಸೋದಕ್ಕೆ ಅಂತ ಅಂದ್ಮೇಲೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಎಲ್ಲೂ ಕೂಡ 30ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಇದೊಂದು ನಿಮ್ ತಲೆಯಲ್ಲಿ ಇರಲಿ. ನೆಕ್ಸ್ಟ್ ಇವಾಗ ಡಿಬಿಟಿ ಆಪ್ ಅಲ್ಲಿ ಚೆಕ್ ಮಾಡಿದ್ವಿ. ಸೊ ಅಲ್ಲಿ ನಮ್ಗೆ ಏನು ಗೊತ್ತಾಗ್ಲಿಲ್ಲ, ಹಣ ಬಿಡುಗಡೆ ಆಗಿರೋದು ಡೇಟ್ ಮಾತ್ರ ಸಿಕ್ತು ಅಂತ ಹೇಳಿದ್ರಿ ಅಲ್ವಾ. ಸೊ ನಾನು ಅದಕ್ಕೋಸ್ಕರನೇ ಹೇಳೋದು, ನಾನು ಈ ಆಪ್ ಯೂಸ್ ಮಾಡಿ ಅಂತ ಎಲ್ಲೂ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ಚೆಕ್ ಮಾಡೋಕೆ ಬರುತ್ತೆ, ಇನ್ನ ಕೆಲವೊಬ್ಬರಿಗೆ ಚೆಕ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಚೆಕ್ ಮಾಡೋಕೆ ಬರೋರ್ಗೂ ಕೂಡ ನೆಟ್ವರ್ಕ್ ಇಶ್ಯೂ ಆಯ್ತು ಅಂತ ಅಂದ್ರೆ ಅದು ಸರಿಯಾಗಿ ತೋರಿಸೋದಿಲ್ಲ. ಸೊ ಹಾಗಾಗಿ ಏನ್ ಹೇಳ್ತೀನಿ ಅಂತ ಅಂದ್ರೆ ನೀವು ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಬಿಟ್ರೆ ಏನ್ ಮಾಡ್ತಾರೆ, ನಿಮ್ಮ ಸ್ಟೇಟಸ್ ಅನ್ನ ಅಲ್ಲೇನೆ ಚೆಕ್ ಮಾಡಿ 2 ಸೆಕೆಂಡ್ ಕೆಲಸ ಅಷ್ಟೇನೆ. ಹೇಗೋ ಓಡಾಡ್ತಾ ಇರ್ತೀರಲ್ವಾ, ಸೊ ಅವಾಗ ಒಂದ್ 2 ನಿಮಿಷ ಟೈಮ್ ತಗೊಂಡು ನೀವು ಹೋಗ್ಬಿಟ್ಟು ಸೈಬರ್ ಅಲ್ಲೇನೆ ಚೆಕ್ ಮಾಡಿಸಿದ್ರೆ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ಏನಾದ್ರೂ ಹಣ ಬಂದು ಜಮಾ ಆಗಿಲ್ಲ, ಯಾವ್ದಾದ್ರು ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅಂದ್ರೆ ಅದು ಒಂದು ಪ್ರೊಸೆಸಿಂಗ್ ಅಲ್ಲಿ ಇದೆಯಾ ಅಥವಾ ಪೆಂಡಿಂಗ್ ಅಲ್ಲಿ ಇದೆಯಾ, ಸೊ ಪ್ರತಿಯೊಂದನ್ನು ಕೂಡ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸುತ್ತೆ. ಸೊ ಹಾಗಾಗಿನೇ ಹೇಳೋದು ನಾನು ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಕೆಲವೊಂದು ಆಪ್ ಗಳು ಏನು ಮಾಡೋದಕ್ಕಾಗಲ್ಲ, ಅಂದ್ರೆ ತೋರಿಸುತ್ತೆ, ಅದರಲ್ಲೂ ತೋರಿಸಲ್ಲ ಅಂತ ಏನಿಲ್ಲ. ಎಲ್ಲದನ್ನು ಕೂಡ ಸರಿಯಾಗಿ ಚೆಕ್ ಮಾಡಬೇಕು. ಚೆಕ್ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೆ ನೆಟ್ವರ್ಕ್ ಇಶ್ಯೂ ಇದ್ದಾಗಲೂ ಕೂಡ ಸರಿಯಾಗಿ ತೋರಿಸೋದಿಲ್ಲ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸೈಬರ್ ಸೆಂಟರ್ ಈಸ್ ದಿ ಬೆಸ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಲೋನ್ ಕೊಡ್ತಾರೆ ಅಲ್ವಾ, ಸೊ ನಮಗೆ ಹೆಲ್ಪ್ ಆಗುತ್ತೆ, ಇದ್ರ ಬಗ್ಗೆ ಮಾಹಿತಿ ತಿಳಿಸಿ ಅಂತ ನೀವು ಕ್ವೆಶನ್ ಅನ್ನ ಕೇಳಿದೀರಾ. ಅದ್ರ ಬಗ್ಗೆ ಇನ್ನೂ ಕೂಡ ಎಲ್ಲೂ ಕೂಡ ಮಾಹಿತಿ ಬರ್ತಾ ಇಲ್ಲ. ಯಾಕೆಂತಂದ್ರೆ ಅದಕ್ಕೆ ಪ್ರೊಸೆಸಿಂಗ್ ಆಗೋದಕ್ಕೆ ಒಂದು 3 to 4 ಮಂತ್ಸ್ ಬೇಕು. ಆನಂತರ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಸರ್ಕಾರದ ಕಡೆಯಿಂದಾನೇ ಹೇಳಿದಂತದ್ದು. ಅಂತಂದ್ರೆ ಇಷ್ಟು ಲೋನ್ ಕೊಡ್ತೀವಿ, ಕಡಿಮೆ ಬಡ್ಡಿ ದರಕ್ಕೆ ಕೊಡ್ತೀವಿ. ಸೊ ಏನ್ ಇವಾಗ ಪ್ರತಿ ತಿಂಗಳು ಕೂಡ 200 ರೂಪಾಯಿ ಅಂತ ನೀವು ಕಟ್ಕೊಂಡು ಹೋಗಬೇಕಾಗುತ್ತೆ. ಅಕೌಂಟ್ ತೆರಿಬೇಕಾದ್ರೆ ಮಾತ್ರ ನೀವು 1000 ರೂಪಾಯಿಯನ್ನ ಕಟ್ಟಬೇಕು. ಇವಾಗ ಬ್ಯಾಂಕ್ ಅಕೌಂಟ್ ಏನು ಓಪನ್ ಮಾಡ್ತೀರಾ ಅಲ್ವಾ, ಸೊ ಅದೇ ಪ್ರೊಸೀಜರ್ ಇರುತ್ತೆ ಅಷ್ಟೇ. ಬಟ್ ಕೆನರಾ ಬ್ಯಾಂಕ್ ಅಲ್ಲೇನೆ ನೀವು ಅಕೌಂಟ್ ಅನ್ನ ತೆರಿಬೇಕು. ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ನೀವು ಕೆನರಾ ಬ್ಯಾಂಕ್ ಅಲ್ಲೇನೆ ನೀವು ಅಕೌಂಟ್ ಅನ್ನ ತೆರಿಬೇಕು. ಆ ನಂತರ ಪ್ರತಿ ತಿಂಗಳು 200 ಅಂತ ಕಟ್ಕೊಂಡು ಹೋಗಬೇಕಾಗುತ್ತೆ. ಸೊ ನಿಮಗೆ 10,000ದಿಂದ 3 ಲಕ್ಷದವರೆಗೂ ಕೂಡ ನಾವು ಲೋನ್ ಅನ್ನ ಕೊಡ್ತೀವಿ ಸರ್ಕಾರದ ಕಡೆಯಿಂದ ಅಂತ ಅಂದ್ರು. ಆ ನಂತರ ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ರು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡಿದಾಗ್ಲೇನೆ ಮಾಹಿತಿ ಸಿಗುವಂತದ್ದು. ಸೊ ಅದುವರೆಗೂ ಕೂಡ ಏನೋ ಸುಮ್ಮನೆ ಏನೇನೋ ಹೇಳೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ಯಾಕೆಂತಂದ್ರೆ ಏನೋ ಒಂದು ಹೇಳ್ಬೋದು ನಿಮಗೆ. ಸೊ ಅದ್ರ ಒಂದು ಪ್ರೊಸೀಜರ್ ಇನ್ನೂ ಕೂಡ ನಡೆಸ್ತಾ ಇದ್ದಾರೆ. ಸೊ ಯಾವುದೇ ಒಂದು ಸಂಘಗಳನ್ನ ಓಪನ್ ಮಾಡಬೇಕು ಅಂತ ಅಂದ್ರೂ ಕೂಡ ತುಂಬಾನೇ ಪ್ರೊಸೀಜರ್ಸ್ ಗಳು ಇರುತ್ತೆ. ಸೊ ಅದು ಸ್ಟಾರ್ಟ್ ಅಪ್ ಮಾಡೋದಕ್ಕೆ ಅವರು ಇನ್ನೂ ಕೂಡ ಒಂದು ಮಿನಿಮಮ್ ಅಂದ್ರೂ ಕೂಡ 5-6 ತಿಂಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ. ಸೊ ಇವಾಗ ಆಲ್ರೆಡಿ ಒಂದು 2-3 ತಿಂಗಳು ಆಗೋಗ್ಬಿಟ್ಟಿದೆ. ಸೊ ನೋಡೋಣ, ಇನ್ನೊಂದು 2 ತಿಂಗಳ ಒಳಗಡೆ ಏನಾದ್ರೂ ಮಾಹಿತಿ ಬಂತು ಅಂತ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ. ಯಾಕೆಂತಂದ್ರೆ ಸರ್ಕಾರ ಡಿಲೇ ಮಾಡೋದಕ್ಕೆ ಹೋಗೋದಿಲ್ಲ, ಇದನ್ನ ಆದಷ್ಟು ಬೇಗ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಇವಾಗ ನಾವು ಕೊಟ್ಟುವಂತಹ ಹಣವನ್ನ ಇನ್ನೊಂದು ತಿಂಗಳಿಗೆ ಅವರು ರೊಟೇಷನ್ ಮಾಡಬಹುದು. ಸೊ ಈ ರೀತಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಇದನ್ನ ಗೃಹಲಕ್ಷ್ಮಿ ಸಂಘಗಳನ್ನ ತೆರೀತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಸೊ ನೋಡೋಣ, ಅದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ನೀವು ಕೂಡ ತಲೆ ಕೆಡಿಸ್ಕೋಬೇಡಿ. ಅದನ್ನೇನಾದ್ರೂ ಅಪ್ಲೈ ಮಾಡಿಸ್ಕೊಳ್ಳೋದು ಯಾವಾಗ, ಎಲ್ಲಿ ಅಪ್ಲೈ ಮಾಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಾಗ ನಿಮಗೆ ಖಂಡಿತವಾಗ್ಲೂ ಕೂಡ ನಾವು ತಿಳಿಸ್ಕೊಡ್ತೀವಿ. ಈ ಒಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ ಬೈ.